ಇನ್ನು ಈ ಕಲಾತ್ಮಕವಾಗಿರ್ತಕ್ಕಂತಹ ಅಲಂಕಾರಿಕ ವಸ್ತುಗಳನ್ನು ತಯಾರು ಮಾಡುವಂಥದ್ದು, ಅಲಂಕಾರಕ್ಕೆ ಬಹಳಷ್ಟು ಹೆಚ್ಚಿನ ಒತ್ತನ್ನು ಕೊಡ್ತಕ್ಕಂಥದ್ದು, ಬಹಳಷ್ಟು ನಿಪುಣರಾಗಿರ್ತಾರೆ. ಇನ್ನು ಪ್ರತಿಯೊಂದು ವಸ್ತುಗಳಲ್ಲಿಯೂ ಕೂಡ ಕ್ರಮಬದ್ಧವಾಗಿ ಇರಿಸ್ಕೊಂಡಿರ್ತಾರೆ. ಇವರಲ್ಲಿ ಯಾವುದೇ ಒಂದು ವಸ್ತು ಇರಲಿ, ಬಟ್ಟೆ ಇರಲಿ, ವಸ್ತುಗಳಿರಲಿ, ಯಾವುದೇ ಥರದ ವಸ್ತು ಇರಲಿ, ಇವರು ಬಹಳಷ್ಟು ನೀಟಾಗಿ ಶುದ್ಧವಾಗಿ ಇಟ್ಕೊಳ್ತಕ್ಕಂತಹ ಮನಸ್ಥಿತಿಯವರು. ಇನ್ನು ಈ ಕೆಲವೊಂದು ಏನು ಆ್ಯಕ್ಟಿಂಗ್ ಅಂತ ಹೇಳ್ತೀವಿ, ನಾಟಕ ಕಲೆ ಅಂತ ಹೇಳ್ತೀವಿ, ಇಂಥದ್ರಲ್ಲಿ ಭಾಳಷ್ಟು ಇವರು ಚಾತುರ್ಯವನ್ನು ಹೊಂದಿರ್ತಾರೆ, ಬಹಳಷ್ಟು ಅಭಿರುಚಿಯನ್ನು ಹೊಂದಿರತಕ್ಕಂಥದ್ದು. ವ್ಯಾಪಾರದಲ್ಲಿಯೂ ಕೂಡ ಇವರು ಬಹಳಷ್ಟು ಆಸಕ್ತಿ ಹೊಂದಿರತಕ್ಕಂಥವ್ರು ವೃಷಭ ರಾಶಿಯ ಸ್ತ್ರೀಯರು. ಇನ್ನು ಇವರ ಜೀವನ ಯಾವ ರೀತಿ ಇರುತ್ತೆ ಅಂತ ನೋಡಿದಾಗ ನೋಡಿ, ಜೀವನದಲ್ಲಿ ಕೆಲವು ಸಂದರ್ಭಗಳಲ್ಲಿ ಅವಕಾಶಕ್ಕೆ ತಕ್ಕಂತೆ ಯಾವುದೇ ಪಾತ್ರವನ್ನು ಕೂಡ ಇವರು ಯಶಸ್ವಿಯಾಗಿ ನಿಭಾಯಿಸಬಲ್ಲರು. ತಾಯಿಯಾಗಿ, ಮಗಳಾಗಿ, ಹೆಂಡತಿಯಾಗಿ, ತಂಗಿಯಾಗಿ, ಅಕ್ಕನಾಗಿ, ಸೊಸೆಯಾಗಿ ಎಲ್ಲ ಒಂದು ಪಾತ್ರಗಳನ್ನು ಇವರು ಬಹಳಷ್ಟು ಅದನ್ನು ಯಾವುದೇ ರೀತಿಯಿಂದ ತೊಂದರೆ ಇಲ್ಲದಂಗೆ ಇವರು ನಿಭಾಯಿಸ್ಕೊಂಡು ಹೋಗುವಂತಹ ಕಲೆಯನ್ನು ಹೊಂದಿರ್ತಾರೆ. ಇನ್ನು ತಮ್ಮ ಪ್ರೀತಿ ಪಾತ್ರರೇ ಏನಾದರೂ ಸಮಸ್ಯೆ ಇತ್ತು ಅಂತಂದರೆ ಎಂತಹ ತ್ಯಾಗಕ್ಕೂ ಕೂಡ ಇವರು ಮುಂದಾಗ್ತಾರೆ. ಭಾವಜೀವಿಗಳು, ಮುಗ್ಧ ಜೀವಿಗಳು ಅಂತ ಹೇಳ್ತೀವಲ್ಲ, ಆ ಥರ ಇವರು ಎಂತಹ ಕಷ್ಟಕ್ಕೆ ಒಂದು ಸಂದರ್ಭದಲ್ಲಿಯೂ ಕೂಡ ಸಹಾಯ ಮಾಡ್ತಕ್ಕಂಥ, ಬಲಿದಾನವನ್ನು ಮಾಡ್ತಕ್ಕಂತಹ ಒಂದು ಮನಸ್ಥಿತಿ ಉಳ್ಳವರು. ಒಮ್ಮೆ ಯಾರನ್ನಾದರೂ ಕೂಡ ಯಾವುದೇ ಕಾರಣದಿಂದ ದ್ವೇಷಿಸಲಿಕ್ಕೆ ಪ್ರಾರಂಭ ಮಾಡಿದ್ರೆ ಜೀವನ ಪರ್ಯಂತ ಅವರನ್ನು ಕ್ಷಮಿಸೋದೇ ಇಲ್ಲ. ನೋಡಿ, ಎಷ್ಟು ಇವರಲ್ಲಿ ಒಂದು ದಯಾಗುಣ ಇದೆಯೋ ಅಷ್ಟೇ ಇವರು ಒಂದು ವೇಳೆ ಮನಸ್ಸು ಮಾಡಿದ್ದೇ ಆದರೆ ಇವರು ನಮ್ಮವರಲ್ಲ ಅಥವಾ ಯಾರನ್ನೋ ಒಂದು ದ್ವೇಷಿಸಲಿಕ್ಕೆ ಪ್ರಾರಂಭ ಮಾಡಿದ್ರೆ